ವೆಲ್ಕಮ್ ಬ್ಯಾಕ್ ಅಗೇನ್. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಎಲ್ಲರೂ ಹಬ್ಬ ಜೋರಾಗಿ ಮಾಡಿದ್ದೀರಾ ಅಂತ ತಿಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲೂ ಬೆಳಗ್ಗೆನೇ ಸೋನು ಎದ್ದು ಪೂಜೆ ಮಾಡಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿದ್ರೆ ಅನಿಸುತ್ತೆ. ದೇವ್ರಿಗೆಲ್ಲ ಮತ್ತೆ ಅಗೇನ್ ಆರತಿ ನೈವೇದ್ಯ ಎಲ್ಲ ಮಾಡಿ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ರು. ನನಗಂತೂ ಸ್ವಲ್ಪ ಅರ್ಧ ಶೂಟ್ ಮಾಡ್ಕೊಂಡೆ. ಆಮೇಲೆ ನಂಗೆ ಶೂಟ್ ಮಾಡ್ಕೊಳ್ಳೋಕ್ಕೆ ಒಂಥರ ಮನ್ಸಿಗೆ ಬೇಜಾರಾಯಿತು. ಎಷ್ಟು ಖುಷಿಯಾಗಿ ಮಾಡಿರ್ತೀವಲ್ವ, ಅದನ್ನೆಲ್ಲ ತೆಗಿಬೇಕಾದ್ರೆ ನಂಗೆ ತುಂಬ ಬೇಜಾರಾಗ್ತಾಯಿತ್ತು. ಸೊ ಹಾಗಾಗಿ ಕಿಚನಿಗೆ ಬಂದುಬಿಟ್ಟೆ ಬೇಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸ್ವಲ್ಪ ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಆನಿಯನ್ ಕ್ಯಾಪ್ಸಿಕಮ್ ಫ್ರೈ ಮಾಡಿಕೊಂಡೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ, ಒಂಚೂರು ಪೆಪ್ಪರ್ ಹಾಕಿ, ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಹಾಕಿ ಟಾಸ್ ಮಾಡಿದೆ. ಯಾಕಂದರೆ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ, ಟೈಮ್ ಬೇರೆ ಆಗೋಗಿತ್ತು. ಪೂಜೆ ಅಂತ ಅಂದ್ಕೊಂಡು ಈ ಕಡೆ ಗಮನ ಕೊಟ್ಟು ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟಾಗೋಯಿತು. ಸೊ ಹಾಗಾಗಿ ಅರ್ಜೆಂಟಾಗಿ ಈ ಥರ ಗ್ಲಾಸಲ್ಲಿ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಗೆ ಹಾಕ್ಬಿಟ್ಟು ಒಳ್ಳೆ ಈಸಿಯಾಗಿ ಪೆಪ್ಪರ್ ಕ್ಯಾಪ್ಸಿಕಮ್ ರೈಸು ರೆಡಿ ಮಾಡಿ ಕೊಟ್ಬಿಟ್ಟೆ. ಆಮೇಲೆ ನಾನು ಅಪ್ಪು ಸಂಜೆಗೆ ಇದೆಲ್ಲ ತೆಗ್ಬಿಡೋಣ ಅಂತ ಅಂದ್ಬಿಟ್ಟು ತೆಗಿತಾಯಿದ್ವಿ. ಯಾಕಂದರೆ ಅದೊಂದು ಸ್ವಲ್ಪ ವಾಟರ್ ಸ್ಪ್ರೇ ಮಾಡಿದ್ವಲ್ಲ, ಇನ್ನು ಹಾಗೆ ಬಿಡೋದು ಬೇಡ ಅಂತ. ಆದರೆ ಮಕ್ಳಿಗೇನೋ ಇನ್ನೂ ಡೆಕೋರೇಷನ್ ಇರಲಿ ಅಂತ. ಬಟ್ ಅದು ನನಗೇನೋ ಸೊಳ್ಳೆ ಸಣ್ಣ ಸೊಳ್ಳೆ ಥರ ಅನಿಸ್ತಾ ಇತ್ತು. ಆ ಸ್ಪಾಂಜೆಲ್ಲ ವೆಟ್ ಮಾಡಿರ್ತೀವಲ್ಲ, ಹಾಗಾಗಿ. ಸೊ ಅದಕ್ಕೆ ಅಪ್ಪು ತೆಗ್ಬಿಡೋಣ ಅಪ್ಪ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೆಗಿತಾಯಿದ್ವಿ ನಾನು ಅಪ್ಪು ಸೇರಿಕೊಂಡು. ಇದು ಸಂಡೇ ಮಾರ್ನಿಂಗು ದೇವ್ರ ಸಾಮಾನೆಲ್ಲ ತೆಗ್ದಿದ್ನಲ್ಲ, ಅದನ್ನ ರಾತ್ರಿನೇ ತೊಳೆದಿಟ್ಟಿದ್ದೆ. ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಡ್ರೈ ಆಗಿತ್ತು. ಸೊ ಅದನ್ನು ಸ್ವಲ್ಪ ಡ್ರೈ ಆಗಲಿ, ಆಮೇಲೆ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಒಂದು 12 o'clockವರೆಗೂ ಒಂದು ಸ್ವಲ್ಪ ಲೇಝಿ ಡೇನೇ, ಒಂದು ಸ್ವಲ್ಪ ನಿಧಾನಕ್ಕೆ ಎಲ್ಲ ಎದ್ದೆಲ್ಲ ಮಾಡ್ಕೊತಾ ಇದ್ವಿ. ಆಮೇಲೆ ಸೋನು ಅಂದರೆ ಅಮ್ಮ ಹಬ್ಬದ ದಿವಸ ಒಬ್ಬಟ್ಟು ತಿಂದಂಗೆ ಆಗಲಿಲ್ಲ, ನಂಗೆ ಪೂಜೆ ಅದು ಇದು ಅಂದ್ಕೊಂಡು ನಂಗೆ ಬಿಸಿ ಒಬ್ಬಟ್ಟು ಹಾಕ್ಕೊಟ್ಬಿಡಿ ಅಂತ ಅಂದರು. ಸೊ ಎಲ್ಲರಿಗೂ ಅದಕ್ಕೆ ಲಂಚಿಗೆ ಒಬ್ಬಟ್ಟೆ ಹಾಕ್ಕೊಟ್ಬಿಡೋಣ, ಅದ್ರ ಜೊತೆಗೆ ಒಂದು ಸ್ವಲ್ಪ ರಸಮ್ ಮಾಡಿಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಬಿಸಿ ಒಬ್ಬಟ್ಟು ಮಾಡಿಕೊಡ್ತಾಯಿದ್ದೀನಿ. ಆಮೇಲೆ ನಾನು ಬಾಳೆ ಎಲೆಯಲ್ಲಿ ತೀರಾ ಫಸ್ಟ್ ಟೈಮ್ ಬೇರೆಯವರೆಲ್ಲ ಮಾಡೋದು ನೋಡಿದ್ದೀನಿ, ಆಮೇಲೆ ಭಟ್ರು ಮಾಡೋದು ನೋಡಿದ್ದೀನಿ, ಬೇರೆ ಫಂಕ್ಷನ್ಸಲ್ಲಿ ಎಲ್ಲ ಮಾಡೋದು ನೋಡಿದ್ದೀನಿ. ಬಟ್ ನಾನು ಫಸ್ಟ್ ಒಬ್ಬಟ್ಟು ಕಲಿತಾಗಿಂದ ಇವತ್ತೇ ಫಸ್ಟ್ ಟೈಮು ಬಾಳೆ ಎಲೆ ಮೇಲೆ ಟ್ರೈ ಮಾಡಿದ್ದು. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಗ್ತಾಯಿತ್ತು, ಬರುತ್ತೋ ಇಲ್ವೋ ಅಂತ. ಸ್ವಲ್ಪ ದೊಡ್ಡ ಸೈಜ್ ಇರೋ ಥರ ಬಾಳೆ ಎಲೆ ತೊಗೊಂಡಿದ್ದೆ. ಸೊ ಹಂಗಾಗಿ ಒಂದು ಸ್ವಲ್ಪ ಒಬ್ಬಟ್ಟು ದೊಡ್ಡದು ಬಂತು. ಚಿಕ್ಕದು ತೊಗೊಂಡ್ರೆ ನನಗೆ ತಟ್ಟೋಕ್ಕೆ ಆ ಸ್ಪೇಸೇ ಆಗ್ತಿರ್ಲಿಲ್ಲ. ಸೋನುಯಿಂದ ಟೇಸ್ಟ್ ಚೆನ್ನಾಗಿ ಬರ್ಬೋದು, ಟ್ರೈ ಮಾಡಮ್ಮ ಅಂತ ಹೇಳಿದ್ದಕ್ಕೆ ನಾನು ಟ್ರೈ ಮಾಡಿದೆ. ನಾನು ಟ್ರೈ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೆ. ಬಟ್ ಯಾರೋ ಇನ್ನೊಬ್ಬರು ಒಂದು ಸ್ವಲ್ಪ ಪುಷ್ ಕೊಟ್ಟಾಗ ಇನ್ನೂ ಸ್ವಲ್ಪ ಜೋಶ್ ಅಲ್ವ ಮಾಡೋಕ್ಕೆ. ಸೊ ಹಾಗಾಗಿ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಒಂದೆರಡು ಒಬ್ಬಟ್ಟು ಹಾಗೆ ತವಾದ ಮೇಲೆ ಡೈರೆಕ್ಟ್ ಎಲೆಲ್ಲ ಹಾಕಿದೆ. ನಾನು ಹಾಕೋ ಅಷ್ಟೊತ್ತಿಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿತ್ತು. ಸೊ ಹಾಗಾಗಿ ಬೇಡ, ಇದ್ರ ಮೇಲೆ ಲಟ್ಟಿಸ್ಕೊಳ್ಳೋಣ, ಹಾಗೆ ಮಾಮೂಲಿ ಕವರಲ್ಲಿ ತೆಗ್ದು ಹಾಕ್ತೀವಲ್ಲ ಆ ಥರನೇ ಹಾಕೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಒಬ್ಬಟ್ಟು ಚೆನ್ನಾಗಿ ಬಂತು, ರುಚಿಯಾಗೋಯಿತು. ಅದು ಬಾಳೆ ಎಲೆ ಇದ್ರಂತೂ ಬಾಳೆ ಎಲೆ ಖಾಲಿ ಆಗೋವರೆಗೂ ಬಾಳೆ ಎಲೆಲ್ಲೇ ಊಟ ಇರುತ್ತೆ. ಅದ್ರ ಮೇಲಂತೂ ಬಿಸಿ ಒಬ್ಬಟ್ಟು ಜೊತೆಗೆ ತುಪ್ಪ ಹಾಕೊಂಬಿಟ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯೂಶ್ವಲಿ ಎಲ್ಲರೂ ತುಪ್ಪದಲ್ಲೇ ತಿನ್ನೋದು. ನಾನು ಮಾತ್ರ ಹಾಲು ಬರುತ್ತಲ್ಲ, ಮಾಮೂಲಿ ಹಸುವಿನ ಹಾಲು, ಅದರಲ್ಲಿ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀನಿ. ಕಾಯಿ ಹಾಲು ಯಾರು ಗೆಸ್ಟ್ ಬಂದಾಗ, ತೀರಾ ಹಬ್ಬ ಜಾಸ್ತಿ ಜನ ಇದ್ದಾಗ ಮಾತ್ರ ಕಾಯಿ ಹಾಲು ಮಾಡೋದು. ಇಲ್ಲಾಂದರೆ ಯೂಶ್ವಲಿ ನಾನಂತೂ ಹಾಲು ಜೊತೆ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಇನ್ನು ಹಸ್ಬೆಂಡು ಮಕ್ಕಳೆಲ್ಲ ತುಪ್ಪದ ಜೊತೆ ಎಂಜಾಯ್ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಚಿತ್ರಾನ್ನ, ಹಾಗೆ ಸೋನು ಅವ್ರ ದೊಡ್ಡಮ್ಮ ಕರ್ಜಿಕಾಯಿ ಮತ್ತು ರವೆ ಉಂಡೆಲ್ಲ ಕಳಿಸಿದ್ರು, ಅದನ್ನು ಕೊಟ್ಟೆ. ಸೋನು ಫೇವ್ರೇಟ್ ಕರ್ಜಿಕಾಯಿ. ಸೊ ಅದನ್ನು ತಿನ್ಕೊತಾರೆ, ಅವ್ರು ಓದ್ಕೊತಾಯಿದ್ರು. ಸೊ ಅದು ಸ್ನ್ಯಾಕ್ಸ್ ಥರ ಅಲ್ಲೇ ಇಟ್ಕೊಂಡು ತಿನ್ಕೊತಾರೆ ಅಂತ ಅವ್ರಿಗೆ ಸರ್ವ್ ಮಾಡಿದೆ. ಆಮೇಲೆ ಇದ್ದಿದ್ದೆ ಮತ್ತೆ ಒಂದು ಅರ್ಧ ಗಂಟೆ 1 hour ರೆಸ್ಟ್ ಮಾಡಾದ್ಮೇಲೆ ಇದು ಎಲ್ಲ ಎತ್ತಿಟ್ಬಿಡೋಣ. ಎಲ್ಲ ಮನೆಯೆಲ್ಲ ಹರಡ್ಕೊಂಡಿದ್ರೆ ಅದೊಂಥರ ಹಂಗೇ ತಲೆಗೆ ಓಡ್ತಾ ಇರುತ್ತೆ, ಕ್ಲೀನ್ ಮಾಡೋಣ ಅಂತ. ಆಮೇಲೆ ಇದನ್ನೆಲ್ಲ ತೆಗೆದು ರಿಮೂವ್ ಮಾಡಿದೆ. ಇದ್ರದ್ದೊಂದು ಬೆನಿಫಿಟ್ ಅಂದರೆ ಎಲ್ಲ ರಿಮೂವ್ ಮಾಡಿಬಿಟ್ಟು ಒಂದು ಕಾಂಪ್ಯಾಕ್ಟ್ ಬಾಕ್ಸಲ್ಲಿ ಇಟ್ಬಿಟ್ರೆ ಆರಾಮಾಗಿ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು, ಜಾಸ್ತಿ ಸ್ಪೇಸು ತಗೊಳ್ಳಲ್ಲ. ಸೊ ಹಾಗಾಗಿ ನನಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಸ್ಪಾಂಜ್ ಇಟ್ಟಿದ್ನಲ್ಲ, ವೆಟ್ ಸ್ಪಾಂಜ್, ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ ಥರ ಆಗಿತ್ತು. ಬಟ್ ನೆಕ್ಸ್ಟ್ ಯೂಸ್ ಮಾಡ್ಕೋಬೇಕಾದ್ರೆ ಏನಾದರೂ ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ರಿಮೂವ್ ಮಾಡ್ತಾಯಿದ್ದೆ. ರಿಮೂವ್ ಮಾಡಿಬಿಟ್ಟು ಎತ್ತಿಟ್ಬಿಟ್ರೆ ಒಂದು ಮುಕ್ಕಾಲು ಕೆಲಸ ಆಗುತ್ತೆ. ತೊಗೋಬೇಕಾದ್ರೆ ಖುಷಿಯಾಗಿ ತೊಗೊಂಡ್ಬಿಡ್ತೀವಿ. ಸೊ ಹಾಗಾಗಿ ನನಗೆ ಇದನ್ನು ಒಂದು 2-3 ಇಯರ್ಸಿಂದ ಒಂದೊಂದೇ ಎಲ್ಲ ತೊಗೊಂಡು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಹಬ್ಬದ ಟೈಮಲ್ಲಿ ಇದು ಯೂಸ್ ಆಗುತ್ತೆ ಅಂತ. ಇನ್ನೊಂದಂತೂ ನಾನು ಯೂಸೇ ಮಾಡಲಿಲ್ಲ. ಅದು ನೆಕ್ಸ್ಟ್ ಯಾವ್ದಾರ ಫ್ಲವರ್ ಡೆಕೋರೇಷನ್ಗೋ ಬೇರೆ ಏನಾರು ಹಬ್ಬದ ಟೈಮಲ್ಲಿ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಯೂಸೇ ಮಾಡಲಿಲ್ಲ. ಹಾಗೆ ಜಾಸ್ತಿ ಥಿಂಗ್ಸ್ ಇದ್ದಾಗ ನಾವು ಹಂಗೆ ಅನ್ಕೋತೀವಿ ಕಡಿಮೆ ಆಗುತ್ತೆ ಅಂತ. ಒಂದೊಂದು ಸತಿ ಅದನ್ನ ಯೂಸೇ ಮಾಡಿರಲ್ಲ, ಆಮೇಲೆ ಯಾಕೆ ತೊಗೊಂಡ್ವಿ ಅನಿಸುತ್ತೆ. ಬಟ್ ಇರಲಿ ಬಿಡಪ್ಪ, ಇನ್ನೊಂದು ಸತಿಗೆ ಏನಾದರೂ ಯೂಸ್ ಮಾಡ್ಕೊಳ್ಳೋಣ ಅನ್ನೋ ಐಡಿಯಾ ಬರುತ್ತೆ. ಸೊ ಹಾಗೆ ಯೋಚನೆ ಮಾಡ್ಕೊಂಡು ನಾನು ಎಲ್ಲ ಎತ್ತಿಟ್ಕೊಂಡೆ.
ಎತ್ತಿಟ್ಕೊಂಡು ಒಂದು ಸ್ಮಾಲ್ದು ಕಾಟನ್ ಬಾಕ್ಸಲ್ಲಿ ಹಾಕಿಡ್ತೀನಿ ಇದನ್ನು. ಯಾಕಂದರೆ ನೀಟಾಗಿರುತ್ತೆ, ಧೂಳಾಗಲ್ಲ, ಬೇಕಾದಾಗ ಮತ್ತೆ ರಿಯೂಸ್ ಮಾಡ್ಕೊಬೋದು ಅಂತ ಎಲ್ಲನೂ ಕವರ್ ಪ್ಯಾಕಿಂಗ್ ಅಂತೂ ಮಾಡೇ ಮಾಡ್ತೀನಿ. ಹಬ್ಬಕ್ಕೆ ತಕ್ಕೊಳ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತಲ್ವ, ಹಾಗೆ ಜೋಡಿಸ್ಬೇಕಾದ್ರೆ ಅಷ್ಟೇ ಬೇಜಾರಿರುತ್ತೆ. ಏನು ಮಾಡೋಕ್ಕಾಗಲ್ಲ, ಮತ್ತೊಂದು ಹಬ್ಬ, ಮತ್ತೊಂದು ಖುಷಿ, ಮತ್ತೊಂದು ಜಾಯ್ ಅಂತ ಅಂದ್ಕೊಳ್ತಾ ಮತ್ತೆ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಡ್ತಾಯಿದ್ದೀನಿ. ನೀವೆಲ್ಲ ಹೀಗೆ ಮಾಡ್ತೀರಾ? ನ್ಯೂಸ್ ಥಿಂಗೆಲ್ಲ ನೀಟಾಗಿ ಈ ಥರ ಎತ್ತಿರ್ತೀವಿ ಆಬ್ವಿಯಸ್ಸಾಗಿ ಎತ್ತಿರ್ತೀರಾ, ಇಲ್ಲ ಮತ್ತೆ ಅದನ್ನು ರೀಡೆಕೋರ್ ಯೂಸ್ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ನಾನು ಸ್ವಲ್ಪ ಒಂದು 2-3 ಥಿಂಗ್ಸು ಎತ್ತಿಟ್ಕೊಂಡಿರ್ತೀನಿ, ಯಾವಾಗಾರ ಡೆಕೋರ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋಣ ಅಂತ. ಸೊ ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡು ಮಿಕ್ಕಿದೆಲ್ಲ ನೀಟಾಗಿ ಪ್ಯಾಕ್ ಮಾಡಿರ್ತೀನಿ. ಮೋಸ್ಟ್ಲಿ 95% ಎತ್ತಿಟ್ಬಿಡ್ತೀನಿ, ಯಾಕಂದರೆ ಜಾಸ್ತಿ ಕೆಲಸ ಆಗೋದು ಜಾಸ್ತಿ ಸಾಮಾನು ಇದ್ದಾಗಲೇ. ಸ್ವಲ್ಪ ಡೈಲಿ ಎಲ್ಲ ಬೇರೆ ಜಾಬ್ಸು ಬೇರೆ ಕೆಲಸ ಇರೋದ್ರಿಂದ ಆದಷ್ಟು ಮಿನಿಮಲಿಸ್ಟಿಕ್ ಆಗಿರೋದು ಒಳ್ಳೆಯದು ಅನಿಸುತ್ತೆ. ಬಟ್ ಹಬ್ಬ ಫಂಕ್ಷನ್ನು ಈ ಥರ ಎಲ್ಲ ಬಂದಾಗ ಆಗೋದೇ ಇಲ್ಲ ಅಲ್ವ ನಾವು ಹೆಣ್ಮಕ್ಳಿಗೆ. ನೋಡಿ ಎಲ್ಲ 2-2, 3-3 ಎಲ್ಲ ತರಿಸಿಟ್ಕೊಂಡು ಚೆನ್ನಾಗಿರುತ್ತೆ ಅಂತ ನನಗೆ ಮೇಜರ್ಲಿ ಇಂಥದ್ದೆಲ್ಲ ಇಂಟ್ರೆಸ್ಟ್ ಇರೋದ್ರಿಂದ. ಸೊ ಹಾಗಾಗಿ ಇವೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊತೀನಿ, ಯಾವಾಗ ಯಾವ್ದು ಯೂಸಿಗೆ ಬರುತ್ತೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡು. ಏನೇ ಕಲೆಕ್ಟ್ ಮಾಡಿ ಇಟ್ಕೊಂಡು ನಾವು ಹೆಣ್ಮಕ್ಳಂತೂ ಹಬ್ಬದ ದಿವಸ, ಹಬ್ಬದ್ದು ಮಂತ್ ಸ್ಟಾರ್ಟ್ ಆಗಿದ ತಕ್ಷಣ ಅದು ಬೇಕಲ್ವ, ಇದು ಬೇಕಲ್ವ, ಇದು ತೊಗೋಬೇಕಾಗಿತ್ತಲ್ವ, ಅದು ತೊಗೋಬೇಕಾಗಿತ್ತಲ್ವ ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ, ಶಾಪಿಂಗ್ ಮಾಡ್ತಾನೆ ಇರ್ತೀವಿ. ಬೇಕಾದರೆ ಹಬ್ಬದ ದಿವಸದವರೆಗೂ ಶಾಪಿಂಗ್ ಮಾಡ್ತೀವಿ. ಬಟ್ ಆ ಹಬ್ಬ ಹಿಂದಿನ ದಿವಸನೇ ಸ್ಟಾರ್ಟ್ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಮುಂಚೆ ಏನೋ ಸಿಗಲಿಲ್ಲ ಅನ್ನೋ ಭಯದಲ್ಲಾದರೂ ಎಲ್ಲ ಪ್ರಿಪೇರ್ಡಾಗಿ ಎತ್ತಿಟ್ಕೊಂಡಿರ್ತೀವಿ. ನಾನು ಕೂಡ ಹಾಗೇನೆ. ಆಮೇಲೆ ಇದೊಂದು ಸ್ವಲ್ಪ ಮೆಟಲ್ ಆಗಿರೋದ್ರಿಂದ ಮತ್ತೆ ಬೇಕಾದರೆ ರೀಪೇಂಟು ಎಲ್ಲ ಮಾಡ್ಕೋಬೋದು. ತುಂಬ ಡ್ಯೂರಬಿಲಿಟಿ ಇದೆ, ನನಗಂತೂ ತುಂಬ ಯೂಸ್ ಆಯಿತು. ಆಮೇಲೆ ತುಂಬ ಹೆಲ್ಪ್ಫುಲ್ ಪ್ರಾಡಕ್ಟು ಕೂಡ, ಅಂದರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಚೆನ್ನಾಗಿದೆ, ಮಲ್ಟಿಪರ್ಪಸಾಗೂ ಯೂಸ್ ಮಾಡ್ಕೋಬೋದು. ಸೊ ನಿಮಗೆಲ್ಲ ನೀವು ಯಾರಾದರೂ ಈ ಥರದ್ದು ಯೂಸ್ ಮಾಡ್ತಾಯಿದ್ದೀರಾ, ಇಲ್ಲ ಇಷ್ಟ ಆಯಿತಾ? ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋಸ್ ಯಾರು ನೋಡಿಲ್ಲ ಅಂದರೆ 2 ಎಪಿಸೋಡ್ ಹಾಕಿದ್ದೀನಿ, ಪ್ಲೀಸ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದ್ರು ಬೇರೆ ಥರ ವೀಡಿಯೋ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದನ್ನೆಲ್ಲ ನೀಟಾಗಿ ಈ ಥರ ಪ್ಯಾಕಿಂಗ್ ಮಾಡ್ತೀವಿ. ಅಪ್ಪು ಯಾಕಮ್ಮ ಈ ಥರ ಮಾಡ್ತಾಯಿದ್ದೀರ ಅಂತ ಅವ್ರನ್ನ ಇದ್ದಾಗೆ ಮತ್ತೆ ಅಗೇನ್ ಸೆಲೆಟೈಪ್ ಹಾಕಿ ಪ್ಯಾಕ್ ಮಾಡಿದ್ರು. ನನ್ನ ಹತ್ರ ತಂದುಕೊಡಿ, ನಾನು ಮಾಡಿಕೊಡ್ತೀನಿ ಅಂತ. ಸೊ ಅವ್ರ ಹತ್ರ ತೊಗೊಂಡೋಗಿ ಕೊಟ್ಟೆ. ಅವ್ರಿಗೆ ಕೊಟ್ಟಮೇಲೆ ಅವ್ರು ನೀಟಾಗಿ ಪ್ಯಾಕಿಂಗ್ ಮಾಡಿ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಟ್ಟರು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ.